ನಮಸ್ಕಾರ ಸ್ನೇಹಿತರೆ, ನಾವು ನಮ್ಮ ಹೊಲದಲ್ಲಿ ಶುಂಠಿ ಬೆಳೆದಿದ್ದೀವಿ. ಅದೇ ರೇಟ್ ಇಲ್ಲ. ರೇಟು ಈಗ ಹೆಂಗೆ ಗೊತ್ತಾ, ಅದು ಬೆಳಿಗ್ಗೆ ರಾತ್ರಿ ಇದ್ದಂಗೆ. ಬೆಳಿಗ್ಗೆ ಹೆಂಗಿರುತ್ತೆ, ಸಂಜೆ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು 2300 ಇರುತ್ತೆ, ನಾಳೆ 1300 ಆಗುತ್ತೆ ಶುಂಠಿ ರೇಟ್. ಈಗ ನೀವು ಒಂದು ಮಾರ್ಕೆಟಿಗೆ ಹೋಗ್ತೀರಾ, ಮಾರ್ಕೆಟಿಗೆ ಹೋದಾಗ, ಸ್ಮಾರ್ಟ್ ಬಜಾರ್ಗೆ ಹೋದಾಗ ಯಾವುದೇ ಪ್ರಾಡಕ್ಟ್ ತಗೋಬೇಕು ಅಂದ್ರು ಅದಕ್ಕೆ ತಕ್ಕಂತೆ ಬೆಲೆ ಕೊಡ್ತೀರಾ. ಅದೇ ರೈತರಿಗೆ ಯಾರು ಬೆಲೆ ಕೊಡಲ್ಲ. ರೈತರು ಬೆಳೆದಿದ್ದ ಬೆಳೆಗೆ ಬೆಲೆ ಇಲ್ಲ. ಹೌದು. ಈಗ ಈ ಫ್ಲಾಟ್ ಎಷ್ಟು ಎಕರೆ ಇದೆ ಇಲ್ಲಿ? ಪೂರ್ತಿ ಎಷ್ಟು ಎಕರೆ? ಒಂದು 7 ಎಕರೆಲಿ ಶುಂಠಿ ಆಗಿದೆ ಸರ್. ಟೋಟಲ್ 7 ಎಕರೆ ಇದೆನಾ? 7 ಎಕರೆ ಇದೆ. ಸರೌಂಡಿಂಗು ನೋಡ್ಬೋದು. ಬಜೆಟ್ ಒಂದು ಕಮ್ಮಿ ಅಂದ್ರೆ ಒಂದು 10-12 ಫುಲ್ ಡೆಡ್ ಹ್ಯಾಂಡ್ ಇದೆಯಲ್ಲ, ಅಲ್ಲಿ ನಿಂತಿದೆಯಲ್ಲ ಅಲ್ಲಿವರೆಗೂ ಡೆಡ್ ಹ್ಯಾಂಡ್ ಅದು? ಅಲ್ಲಿಂದ ಸರ್, ಹಾಂ. ಅಲ್ಲಿಂದ ಅಲ್ಲಿವರೆಗೂ ಇದೆ ಸರ್. ಹಾಂ. ಹೌದಾ? ಸುತ್ತ ಒಂದು 7 ಎಕರೆ ಇದೆ ಸರ್. ನಿಮ್ದು ಒಂದು ಬಂಡವಾಳ ಎಷ್ಟು ಹಾಕಿರ್ಬೋದು ಸರ್ ನಿಮ್ದು? ಸರ್ ಅದೇ ಬಂಡವಾಳ ಹೇಳಿದ್ವಲ್ಲ, 12 ಲಕ್ಷ. 12 ಲಕ್ಷ ಇದೆ 12 ಲಕ್ಷ ಸರ್. ಈಗ ಶುಂಠಿ ರೇಟ್ ಏನಿದೆ ಸರ್? ಸರ್ ಶುಂಠಿ ರೇಟ್ ಏನಿದೆ? ಶುಂಠಿ ರೇಟ್ ಸರ್ ಹೇಳಿಲ್ಲ ಸರ್ ಅವಾಗಲೇ. 2300 ಇದೆ, ನಾಳೆಗೆ 1300 ಆಗುತ್ತೆ. ಏನ್ ಸರ್, ರೈತರು ಬೆಳೆ ಬೆಳೀತಾರಲ್ಲ ಅದಕ್ಕೆ ಬೆಲೆ ಇಲ್ಲ. ಜಾಸ್ತಿ ಆಗೋ ಚಾನ್ಸಸ್ ಇದೆ, ಕಡಿಮೆ ಆಗೋ ಚಾನ್ಸಸ್ ಇದೆ. ಪ್ರಾಡಕ್ಟ್ ಯಾವ್ದಾದ್ರು ಬಿಟ್ರೆ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಶುಂಠಿ ಬೆಲೆ ಇಲ್ಲ. ಹಂಗೆ ಈಗ ನಾವು ಶುಂಠಿ ಬೆಳೆಯುವಾಗ ಫಸ್ಟ್ ನಾವು ಮಾಡೋದೇನು ಅಂದ್ರೆ JCB ಟ್ರೆಂಚ್ ಹೊಡಿಸ್ತೀವಿ. ಸ್ಟಾರ್ಟಿಂಗ್ ಬೆಡ್ಡಿಂಗ್ ಹಾಕ್ಸ್ಬೇಕಾದ್ರೆ ಇದು ಹೆಚ್ಚು ಕಮ್ಮಿ ಒಂದು 3 ಅಡಿ. ಯಾಕೆಂದ್ರೆ ದೊಡ್ಡದು ಮಾತ್ರ 3 ಅಡಿ, ಇದು ಮಾತ್ರ 1 ಅಡಿ ಮಾಮೂಲಿ. ಅಂದ್ರೆ ನಾವು ಅರ್ಥ ಕೊಡ್ಸಲ್ಲ ಅಂದ್ರೆ ಈಗ ತುಂಬಾ ಟೈಮ್ ಹಿಡಿಯುತ್ತೆ. ಇವಾಗ ಯಾರು ಬರಲ್ಲ ಸರ್, ಇವಾಗ ಯಾರು ಇಟ್ಟಿಲ್ಲ. ನಾವು JCB ಓಡಿಸ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಗೊತ್ತಲ್ಲ, ಲೇಬರ್ ಚಾರ್ಜ್ ಜಾಸ್ತಿ ಆಗಿರುತ್ತೆ. ಜಾಸ್ತಿನೇ. ಅದಕ್ಕೋಸ್ಕರ ಲೇಬರ್ ಚಾರ್ಜ್ ಜಾಸ್ತಿ ಆಗೋದಕ್ಕಿಂತ ಟೈಮ್ ಹಿಡಿಯುತ್ತೆ ಕಳೆ ಕೀಳ್ಬೇಕು ಅಂದ್ರೆ ಅದೆಲ್ಲ. ಸರ್ ಇದಕ್ಕೆ ಚಿಕ್ಕಿ ರೋಗ ಅಂತಾರಲ್ಲ, ಈ ತರ ರೋಗಗಳು ಏನು ಬರಲ್ವಾ? ಸರ್ ಇಲ್ಲೇ ಬಂದಿಲ್ವಾ ನೋಡಿ, ಸುಮಾರು ಇದ್ದೇ ತೊಂದ್ರೆ ಸರ್. ಇವಾಗ ಶುಂಠಿ ಬೆಳಿತೀವಿ. ಈಗ ಒಂದ್ಸರಿ ನೀವು ಔಷಧಿ ಹೊಡಿಯಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಸರ್? ಹೆಚ್ಚು ಕಮ್ಮಿ ಅಂದ್ರೆ ಒಂದು 30,000, 30,000 40,000 ಇಟ್ಕೊಂಡೇ ಇರಲೇಬೇಕು. 30,000 40,000 ತುಂಬಾನೇ ಖರ್ಚು ಬರುತ್ತೆ ಸರ್. ಅಂದ್ರೆ ಇದು ಹೆಂಗೆ ಅಂತ ಹೇಳಕ್ಕಾಗಲ್ಲ ಸರ್. ಯಾವಾಗ ನೀವು ಆಗ್ಲೇ ಹೇಳಿದ್ರಿ ವಾರಕ್ಕೆ ಎಷ್ಟು 2 ಸರಿ ಏನೋ ಇದು ಮಾಡಿತೀವಿ ಅಂತ. ಅಂದ್ರೆ ಆಗಾಗ ಈಗ ಹೆಂಗೆ ನೀವು ಶುಂಠಿನ ಬೆಳೆಯುವಾಗ ಯಾವ ರೀತಿ ಮುಂದೆ ಏನಾಗುತ್ತೆ ಅಂದ್ರೆ ಅದನ್ನ ತಡಿಬೇಕು. ಮೊದಲೇ ತಡಿಯೋಕ್ಕೋಸ್ಕರ ಹೊಡಿತೀವಿ ಸರ್. ಇದ್ರ ಮಾಲೀಕ, ಇದ್ರ ಕಂಪ್ನಿ ಮಾಲೀಕ ನಿಮ್ಮಪ್ಪ, ಅದ್ರ ಜೊತೆಗೆ ನೀವು ಕೆಲಸ ಮಾಡ್ತಿರೋದು? ಅಂದ್ರೆ ಸರ್ ನಮ್ದೇನು ಬಡ್ಜೆಟ್ ಇಲ್ಲ. ನಮ್ದು ಬರೀ ನೋಡೋದು, ಯಾವ ರೀತಿ ನೋಡ್ಕೊಳ್ಳೋದು, ಕೆಲಸ ಮಾಡೋದು. ಜಮೀನ್ ಕಡೆ ಬರ್ತೀನಿ, ಕೆಲಸ ಹೆಂಗ್ ಮಾಡ್ತಾವ್ರೆ ಅಂತ ನೋಡ್ಕೊಂಡು ಹೋಗ್ತೀನಿ ಆತರ. ಅದು ತೆಂಗಿನ ಮರಕ್ಕೆ ಒಳ್ಳೆ ಇದು ಸರ್. ಸರ್ ಅಂದ್ರೆ ಸ್ಟಾರ್ಟಿಂಗ್ ಕೊಡುತ್ತೆ. ಅಂದ್ರೆ ಏನಂದ್ರೆ ನೀರು ಹೊಡಿತಾರೆ, ನೀರ್ ಬರುತ್ತೆ, ಹಂಗೆ ಔಷಧಿ ಹೊಡಿತೀವಿ, ಗೊಬ್ಬರ ಎಲ್ಲ ಹಾಕ್ತಿವಿ. ಅದಕ್ಕೋಸ್ಕರ ಸರ್ ಅಂತ ಅಂದ್ರೆ ಅದು ಲಾಸ್ಟಿಂಗ್ ಶುಂಠಿ ಎಲ್ಲ ಕಿತ್ತಾದ್ಮೇಲೆ ನೀರ್ ಬಿಡ್ಲೇಬೇಕು ಕಂಪಲ್ಸರಿ ಸರ್. ಈಗ ಶುಂಠಿನ ಹೆಂಗೆ ಅಂದ್ರೆ ನೀವು ಕೀಳೋದು 1 ವಾರ ಐತೆ, ನನಗೆ ಚೆನ್ನಾಗಿ ನೀರ್ ಹಾಯಿಸ್ಬೇಕು. ಹೇಗೆ ಹೇಳಿ, ತೂಕ ಬರ್ಬೇಕಲ್ಲ, ಅದಕ್ಕೋಸ್ಕರ. ಸರ್ ಈ ತರ ಎಲ್ಲ ಮಾತಾಡ್ಬಾರ್ದು ಸರ್, ಕೇಳಿಸ್ಕೊಂಡವ್ರು ಹೊಡಿತಾರೆ ಸರ್. ಅಲ್ಲ ಸರ್, ಮೋಸ ಮಾಡ್ತಾರೆ, ನಾವ್ ಮಾಡ್ಬಾರ್ದ ಸರ್? ಅದು ಆತರ ಬರಲ್ಲ ಸರ್, ಮೋಸ ಮಾಡೋದು ಆತರ ಅಲ್ಲ. ಮೋಸ ಮಾಡೋದಲ್ಲ ಸರ್. ರೈತನೇ ದೇಶದ ಬೆನ್ನೆಲುಬು ಅಂತ ಏನು ಕೇಳಿ ಕರೆಯೋದು? 1000 ಜನಕ್ಕೆ ಅನ್ನ ಹಾಕ್ತೀರಾ ಸರ್, ನೀವು ಈ ತರ ಮಾತಾಡ್ಬಾರ್ದು ಸರ್. ಸರ್ ನೀವು ಆತರ ಅಲ್ಲ ಸರ್. ಈಗ ಒಂದು ಲಾಸ್ಟಿಗೆ ನೀವು ನೀರ್ ಬಿಡ್ತೀರಾ ಅಂತಂದ್ರೆ ತೆಂಗಿನ ಸಸಿ ಎಲ್ಲ ಚೆನ್ನಾಗಿದ್ದಾವೆ, ಒಳ್ಳೆ ಫಲವತ್ತತೆ ಕೊಡ್ತದೆ ಅಲ್ವಾ? ಪೂರ್ತಿ ನೀವು ಅರೌಂಡ್ ಪೂರ್ತಿ ಸರ್ ಇಲ್ಲಿ ಇದೇನಿದೆ ಸರ್ ಭೂಮಿ ಸರ್, ಈಗ ಲಾಸ್ಟ್ ಎಲ್ಲ ಕಿತ್ತಾದ್ಮೇಲೆ ಸರ್ ಇದನ್ನ ಒಂದು ಫ್ಲಾಟ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀರಾ ಸರ್? ಸರ್ ಇದನ್ನ ಫ್ಲಾಟ್ ಮಾಡ್ಬೇಕು ಅಂದ್ರೆ ಈಗ ಶುಂಠಿ ಕಿತ್ತಾದ್ಮೇಲೆ ಒಂದು ಉಕ್ಕೆ ಹೊಡಿಸ್ತೀವಿ. ಉಕ್ಕೆ ಹೊಡಿಸ್ಬಿಟ್ಟು ಅಂದ್ರೆ ಒಂದೇಗ್ಲು ಅಂತಾರಲ್ಲ, ಒಂದೇಗ್ಲು ಹೊಡಿತಾರಲ್ಲ ಅದರ ಹೊಡಿಸ್ತೀವಿ. ಆಗ ಶುಂಠಿ ಬರುತ್ತಲ್ಲ ಅದನ್ನ ಇದು ಕೇಟ್ ಶುಂಠಿ ಅಂತಾರೆ ಅದನ್ನ. ಅಂದ್ರೆ ಅದು ಜಾಸ್ತಿ ಇವ್ರು ತಗೊಂಡೋಗಲ್ಲ, ಅಂದ್ರೆ ನಾವು ಕೊಡ್ತೀವಲ್ಲ ಅವ್ರು ತಗೊಂಡೋಗಲ್ಲ. ಈ ಮಾರ್ಕೆಟಿಂಗ್ ಅಲ್ಲಿ ನಡೀತಾ ಇರುತ್ತಲ್ಲ ಅದೇ ಆ ಶುಂಠಿನೇ ಕೇಟ್ ಶುಂಠಿ ಅನ್ನೋದು, ಅದನ್ನ ತಗೊಂಡೋಗ್ತಾರೆ. ಆಮೇಲೆ ಒಂದು 2 ಲೋಡು, ಒಂದು ಹೆಚ್ಚು ಕಮ್ಮಿ 100 ಲೋಡು ಮಣ್ಣು ಹೊಡಿಸ್ತೀವಿ ಸರ್. ಅಂದ್ರೆ ಈಗ ಫಲವತ್ತೆ ಈಗ ಹೋಗೈತೆ, ಶುಂಠಿಗೆ ತಾಂಡೈತೆ, ಮುಂದೆ ನಾವು ಇನ್ನ 2-3 ವರ್ಷ ಶುಂಠಿ ಹಾಕಲ್ಲ. ಯಾಕೆ ಹೇಳಿ? ಫಲವತ್ತೆ ಇದು ಹೀರ್ಕೊಂಡಿದ್ದಲ್ಲ, ಭೂಮಿ ವೀಕ್ ಆಗಿರುತ್ತೆ, ಅದು ಜಾಸ್ತಿ ಇದಾಗಲ್ಲ, ಇದನ್ನೆಲ್ಲ ಸತ್ವ ಎಲ್ಲ ಬಿಟ್ಬಿಡಿ ಇರುತ್ತೆ. ಅದಾಗಿ ಒಳ್ಳೆ ಹಂಗೆ ಇದು ಒಂದು ಇವಾಗ ಮತ್ತೆ ಈಗ ಅದಾದ್ಮೇಲೆ ಅದ ನಂತರ ನಾವು ಬೇರೆ ಬೆಳೆ ಏನಾದ್ರೂ ಬೆಳ್ಕೋಬಹುದಲ್ವಾ? ಬೆಳ್ಕೋಬಹುದು ಸರ್, ಬೆಳ್ಕೋಬಹುದು. ಅಂದ್ರೆ ಮತ್ತೆ ಶುಂಠಿ ಹಾಕಕ್ಕಾಗಲ್ಲ, ಶುಂಠಿ ಹಾಕಿದ್ರೆ ಒಳ್ಳೆ ಬೆಳೆ ಬರಲ್ಲ, ಮತ್ತೆ ಬರಲ್ಲ. ಭೂಮಿನೂ ಅವಾಗ ಇದಾಗುತ್ತೆ, ಸರಿಯಾಗಲ್ಲ, ಫಲವತ್ತತೆನೆ ಕಳ್ಕೊಳ್ಳುತ್ತಲ್ವ ಸರ್? ಏನ್ ಸರ್ ಇದು ನೋಡ್ತಾ ಇದ್ರೆ ಎಲ್ಲಿ ಗಂಟ ಇದೆ ಸರ್? ಇಲ್ಲಿ ನಮ್ಮ ಅಪ್ಪವ್ರು ಅಲ್ಲೇ ಇದಾರೆ ನೋಡಿ, ಅವ್ರು ಒಂದ್ ಸ್ವಲ್ಪ ಕೇಳಿ ಅವ್ರ ಹೆಂಗೆ ಶುಂಠಿ ಬೆಳೆಯೋದು ಅಂತ. ಅವರೇ ಬೆಳೆದಿರೋ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಹಂಗೆ ನಾನು ಅವ್ರ ಜೊತೆ ಇರ್ತೀನಲ್ಲ, ಹಂಗೆ ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅಂದ್ರೆ ಹೇಳ್ಬೇಕು ಅಂತಂದ್ರೆ ಈ ಕಂಪ್ನಿ ಮಾಲೀಕ ನಿಮ್ಮಪ್ಪ, ನೀವಲ್ಲ? ಹೌದು ಸರ್. ನೀವಲ್ಲಿ ಕೆಲಸ ಮಾಡೋ ಜವಾನ್ರು, ಕೆಲಸ ಮಾಡೋ ಜವಾನ್ರು, ನೋಡ್ಕೊಳ್ಳೋರು. ಆತರ ಹೊರಗಡೆ ಓದ್ತೀವಿ, ಇಲ್ಲಿ ಬಂದು ನೋಡ್ಕೊತೀವಿ. ನೀವೇನ್ ಮಾಡ್ತಿರೋದು? ನಾನು ಸರ್ ಇಂಜಿನಿಯರಿಂಗ್ ಮಾಡ್ತಿರೋದು. ಸರ್ ಏನ್ ಕೋರ್ಸ್ ತಗೊಂಡಿರೋದು? ನಂದು ಟ್ರಿಬಲ್ ಇ ಸರ್. ನೆಕ್ಸ್ಟ್ CS ಏನೋ ಮಾಡ್ತೀನಿ ಅಂತ ಹೇಳಿದ್ರ ಸರ್? ಏನ್
ಇದೆ ನಮ್ದು. ಸರ್ ಇವಾಗ ಏನು ರೇಟ್ ಇದೆ, ಏನು ರೇಟ್ ಇದೆ ಶುಂಠಿ? ರೇಟಾ? ನೆಕ್ಸ್ಟ್ ಇನ್ನು 3-4 ಮಂತ್ಸ್ಗೆ ಜಾಸ್ತಿ ಇನ್ನು ಹೈ ಆಗ್ಬೋದು ಅಲ್ವಾ? ರೇಟು ಸರ್ ತಡೀರಿ, ಕಾಳಾಪುರನ ಕೇಳ್ಬೇಕು ಒಂದ್ ಸ್ವಲ್ಪ. ಕಾಳಾಪುರ ಹೇಳ್ತಾರೆ ರೇಟ್ ಹೆಂಗಿದೆ ಇವತ್ತಿನ ರೇಟ್ ಹಿಂಗಿರುತ್ತೆ ಅಂತ ಕೇಳ್ತಾರೆ. ಅವ್ರು ಕೇಳ್ಬೇಕು ರೇಟ್. ಡೈರೆಕ್ಟ್ ಅಲ್ಲಿಗೆ ಸರ್ ಸುತ್ತಮುತ್ತ ಇದೆಯಲ್ಲ ಸರ್, ನೀವು ಎಕ್ಸ್ಪೋರ್ಟ್ ಮಾಡಕ್ಕೆ ಸರ್ ಡೈರೆಕ್ಟ್ ಅಲ್ಲೇ ಹೋಗ್ಬೋದಲ್ಲ ಸರ್? ನೀವೇ ಹೋಗ್ತೀರಾ ಇಲ್ಲ ಏನು? ಇಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಏನು ರೇಟ್ ಇದೆ ಅವ್ರಿಗೆ ಕೊಡ್ತೀರಾ ಇಲ್ಲ ಅವ್ರಿಗೆ ಹೋಗ್ತೀರಾ? ಅಂದ್ರೆ ಈಗ ಶುಂಠಿ ಕಿಟ್ಕೊಳಕ್ಕೆ ಕಿತ್ಕೊಂಡು ಅವರೇ ಮಾರ್ಕೋತಾರೆ. ಅವ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು ಎಷ್ಟು ಚೀಲ ಆಗುತ್ತೆ ಅಂತ ಹೇಳ್ಕೊತಾರೆ. ಒಂದ್ ಹೆಚ್ಚು ಕಮ್ಮಿ ಇದು ಸರ್ ಈ ಥರ ಏಟ್ ಬಿದ್ದಿರೋದು ಇದೇನಾ ನೋಡಿ? ಅಂದ್ರೆ ಅದು ಸರ್ ಅದು ಮಿಸ್ ಆಗಿ ಏನಾಯ್ತು ಅಂದ್ರೆ ಈಗ JCP ಇದು ಬಗ್ಗಿಸ್ತು ಗೊತ್ತಾ, ಹಾಂ ಫ್ರೆಂಚ್ ಬಗ್ಗಿಸ್ಬೇಕಾ ಸರ್? ಈಗ ಅದು ಏಟ್ ಬಿದ್ದಿದೆಯಲ್ಲ, ಅದು ಏಟ್ ಬಿದ್ದಿದೆ, ಅದಕ್ಕೇನೋ ಇದಾಗಲ್ವಾ? ಮರ ಏನು ಬಿದೋಗೋದು ಚಾನ್ಸಸ್ ಇಲ್ಲ? ಅಲ್ಲೊಂದು ಬಿದೋಗಿದೆಯಲ್ಲ ಸರ್ ಅದು? ಅದು ಸರ್ ಅದೇನಾಯ್ತು ಅಂದ್ರೆ ಜಾಸ್ತಿ ಏಟ್ ಬಿದ್ದಿದೆ ಅದಕ್ಕೆ, ಇದಕ್ಕೆ ಜಾಸ್ತಿ ಬಿದ್ದಿಲ್ಲ. ಈಗ ಬೀಳೋ ಟೈಮ್ಗೆ ಅದನ್ನ ಮಣ್ಣು ಕೊಟ್ಟು ಏನಾರು ಮಾಡ್ಬೇಕು ನಾವೀಗ. ಈಗ ರೈತರಿಗೆ ಏನ್ ಸಂದೇಶ ಕೊಡಕ್ಕೆ ನೀವು ಇಷ್ಟಪಡ್ತೀರಾ? ಏನ್ ಶುಂಠಿ ಬೆಳೆಯೋದ್ರಿಂದ ಏನು ಅದ್ರ ಬಗ್ಗೆ ಆ ಥರ ಒಂದು ಹೇಳ್ತೀರಾ? ಶುಂಠಿ ಬೆಳಿಬೇಕು ಅಂದ್ರೆ ಸ್ವಂತ ಜಾಗ ಇರಬೇಕು. ಒಂದು ಅಂದ್ರೆ ಈಗ ನಮ್ ತರ ಈಗ ಜಾಗ ಇದೆಯಲ್ಲ, ಈ ತರ ಬೆಳೆದ್ರೆ ನೀವು ಅಂದ್ರೆ ಬೇರೆ ಕೊಂಡುಕೊಂಡು ಜಮೀನ್ ಮಾಡಬಾರ್ದು. ಅಂದ್ರೆ ಇವ್ರಿಗೆ ಕೊಡ್ಬೇಕಾಗುತ್ತೆ ಚಾನ್ಸಸ್, ಅಲ್ಲೇ ಅರ್ಧ ಹೋಗುತ್ತೆ. ಜಮೀನ್ ಇದೆಯಲ್ಲ, ನಾವು ಬಿಡಿ ಏನಾರಾದ್ರೆ ಒಂಚೂರು ಏನಾರಾದ್ರೆ ನಾವು ನಾವೇ ನೀವು ಈಗ ನಮ್ ಜಮೀನು ನಮ್ಮ ಮರ, ನಾವೇನು ಮಾತಾಡಕಲ್ಲ. ಬೇರೆಯವ್ರ ಹತ್ರ ಇಸ್ಕೊಂಡು ನೀವು ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ಹೆಂಗೈತೆ, ನಿಮ್ ಸ್ವಂತ ಜಮೀನಲ್ಲಿ ಮಾಡೋದು ಹೆಂಗೈತೆ? ಹೌದೌದು ಸರ್. ಟೋಟಲ್ ಇದು ನೀವು ತ್ಯಾಗದ ಮರ ಪೂರ್ತಿ ದೊಡ್ಡ ಮರ ಇದೆ, ಇನ್ನೂ ಬೆಳಿಬೇಕು. ತ್ಯಾಗದ ಮರ ಇನ್ನೂ ಬರ್ಬೇಕು ಸರ್, ಇನ್ನೂ ಒಂದ್ 5-6 ವರ್ಷ ಬರ್ಬೇಕು. 5 ವರ್ಷ ಅಲ್ಲ 10 ವರ್ಷನೇ ಬಂದ್ರೆ ಇನ್ನೂ ಒಳ್ಳೆ ಬೆಲೆ ಹೋಗುತ್ತೆ. ಕಮ್ಮಿ ಅಂದ್ರೆ ಅದೊಂದು ಮಾತಾಡ್ಕೋಬಹುದು ನೋಡ್ರಿ. ಅಲ್ಲಿ ತೋರಿಸಿ ನಿಮ್ಮ ಯಾರು ಕಮ್ಮಿ ಅಂದ್ರೆ ಒಂದು 3 ಲಕ್ಷ ಒಂದ್ ಮರ ಮುಂದೆ ಫ್ಯೂಚರ್ ಬೇಕಾಗುತ್ತೆ. ಆದ್ರೂ ಅಲ್ಲಿ ಒಂದು ಮರ ಬಿದೋಗ್ಬಿಟ್ಟಿದೆ. ಅದು ಬಿದ್ದೋಗಿರೋದು ಬನ್ನಿ ಸರ್ ತೋರಿಸ್ತೀನಿ. ಈ ಥರ ಆದಾಗ ನಷ್ಟನೂ ಅನುಭವಿಸ್ಬೇಕಾಗುತ್ತೆ, ಲಾಭನೂ ಅನುಭವಿಸ್ಬೇಕಾಗುತ್ತೆ. ಏಟ್ ಬಿದ್ದಾಗ ಇದಕ್ಕೆ ಶಕ್ತಿ ಹೋಯ್ತು. ಇದೆಯಲ್ಲ ಒಂಚೂರು ಏಟ್ ಬಿದ್ದಿತ್ತು, ಅದು ಒಳಗಿಂದ ಪುಡಿ ಆದಂಗೆ ಬಂತು ಹೊರಗಡೆ. ಅದು ವೀಕ್ ಆಗಿ ಹೊಡ್ಬಿಟ್ಟಿದ್ದೀರಲ್ಲ ಸರ್ ನೀವು. ನಾವು ಹೊಡಿಯೋಕ್ಕಾಗುತ್ತೆ ಸರ್? JCP ಹೊಡ್ತಿರೋದು ನೀವೇನು ಸರ್ ಹಿಂಗೆ ಮಾತಾಡ್ತೀರಾ? ಸರಿಯಾಗಿ ಹೊಡೆದು ಮಾಡಿಸ್ಬಿಟ್ಟಿದ್ದೀರಾ ಇದಕ್ಕೆ. ನೋಡ್ರಿ ಆಯ್ತು, ಹೇಗಿರಿ ನೀವು ಬೀಳ್ಸ್ಬಿಟ್ಟಿದ್ದೀರಾ. ಏನ್ ಮಾಡುತ್ತಾ ಬನ್ನಿ, ಎಣ್ಣೀರು ಕುಡಿತೀರಾ? ಇಳ್ಳೀರಾ? ಎಣ್ಣೀರ ಅಷ್ಟೊಂದು ದೊಡ್ಡ ಕುಡಿಯೋಷ್ಟು ದೊಡ್ಡವರಾಗಿಲ್ಲ ಸರ್ ನಾವು. ಗೊತ್ತಿಲ್ಲ ಸರ್. ಸರ್ ಎಣ್ಣೀರ ಸರ್ ಈ ಥರ ಎಲ್ಲ ಮಾಡ್ಬಾರ್ದು ಸರ್, ಈ ಥರ ಎಲ್ಲ ಅವಮಾನ ಮಾಡ್ಬಾರ್ದು ಸರ್ ನಮಗೆ. ಮನೆ ಸರ್ ಅವಮಾನ ಮಾಡಬಾರ್ದು ಸರ್ ನಮಗೆ ಈ ಥರ ಎಲ್ಲ. ಅಲ್ಲ ಒಂದು ಮರದ ಮೇಲೆ ನೋಡಿ ಸರ್ ಹೆಂಗ್ ಫಲ ಬಂದಿತ್ತು ಮರ. ಮರದ ಮೇಲೆ ಹತ್ಬಿಟ್ಟು ಕೊಡಿಸ್ತಾರೆ ಸರ್. ನೀವೇ ಸರ್ ಬಿದ್ದಿರೋದ್ರಲ್ಲಿ ತಗೋ ಅಂತೀರಲ್ಲ ಸರ್ ನೀವು. ಇಷ್ಟೊಂದು ಬೆಳೆದ್ರೆ ಸರ್ ಇನ್ನು ಎಷ್ಟು ಜುಗ್ಗ ಇರ್ಬೋದು ಸರ್ ನೀವು? ಅಲ್ಲ ಸರ್. ಹಾಂ ಸರ್. ಇದು ಮರ ಬಿದ್ದಿದೆಯಲ್ಲ ಸರ್. ನಿಮ್ಮದು ಬೋರ್ ಎಷ್ಟಿದೆ ಬೋರ್? ಸರ್ ಬೋರ್ ಒಂದಿದೆ 2.5 ಇಂಚು. ನೀವು 2.5 ಇನ್ನೊಂದು ಇದೆ ಅಂತ ಹೇಳ್ತೀರಿ, ಅದು ಕೆಟ್ಟೋಗ್ಬಿಟ್ಟಿದೆ ಸರ್ ಅಲ್ಲಿ. ಹಾಂ ಬಾವಿ ಅದು ನಾನು ಊಟಕ್ಕಿಂತ ಮುಂಚೆನೇ ಕೊಡ್ಸಿದ್ದು ಸರ್. ಅಲ್ಲ ಸರ್, ಐಡಿ ನಮ್ಮ ಅಪ್ಪ ಕೇಳ್ಬೇಕು. ಹೇಳಿ ಸರ್, ಇಟ್ಕೊಂಡು ನಮ್ಗಂತೂ ಐಡಿಯಾ ಇಲ್ಲ ಸರ್. ಇಟ್ಕೊಳ್ಳಿ ಸರ್. ನಾವು ಹುಟ್ಟಿ ಬೆಳೆದಾದ್ಮೇಲೆ ನಮಗದು ಬಗ್ಗೆ ಗೊತ್ತು. ಹಾಂ ಇವಾಗ ನೀವು ಅಲ್ಲಿ ಮಾತಾಡಿ ಸರ್, ನಾವು ಇಷ್ಟು ಹೇಳಿದ್ವು, ನಮ್ಗಿಂತ ತಿಳಿದವ್ರು ಅವರವರೇ. ಅವ್ರ ಹತ್ರ ಮಾತಾಡಿ, ಹೇಳಿ ಮಾತಾಡಿ. ಇವ್ರು ಹೇಳ್ತಿದ್ದಾರೆ 7 ಎಕರೆಯಲ್ಲಿ ಇಲ್ಲಿ ಶುಂಠಿ ಹೊಲ ಇದು ಮಾಡಿದ್ದಾರೆ ಅಂತ. ಮಾಡಿದಿರೋದು ನಮ್ದೇನಿದೆ ಬರೀ ನೋಡ್ಕೊಂಡು ನಿಂಕದಿ. ಹೇಳಿ ಅದೇವ್ರೆ, ಇವರು ನಿಮ್ಮ ಅಪ್ಪ ಅಮ್ಮ ಅಲ್ವಾ? ಈ ಕಂಪ್ನಿ ಮಾಲೀಕರು ಯಾರು ಅಂತ ಅಂದ್ರೆ ಬಿಟ್ಟಿದಾರಲ್ಲ ಅವರೇ. ಹೇಳಿ ಹೇಳಿ ಆಯ್ತು. ನಮ್ಮ ಅಪ್ಪವ್ರು ಅವರೇ ಹೇಳಿ. ಇದು ಎಷ್ಟು ಚೀಲ ಹಾಕಿದ್ದೀರಾ ನೀವು? 1200 ಚೀಲ ಆಗುತ್ತೆ ಸ್ಟಾರ್ಟಿಂಗ್. 120 ಚೀಲ ಹಾಕಿದ್ದು, 140 ಚೀಲ. ಇದು ಎಷ್ಟು 1200 200 ರಿಂದ 400 ಚೀಲ ಆಗುತ್ತೆ. ಅಂದ್ರೆ ಸರ್ ಇಲ್ಲಿ ಒಂದೇ ಬೋರಲ್ಲಿ ಹೊಡಿತೀರಾ 7 ಎಕರೆಗೇನು? 2 ಬಾವಿ ಇದೆ. 2 ಬಾವಿ ಇದೆಯಾ ಸರ್? ಆಗಲೇ ಇವರು ಒಂದು ಬಾವಿ ಅಂತ ಹೇಳಿದ್ರು. ಅದು ಕನೆಕ್ಷನ್ ಇದೆಯಾ? ಈಗ ಮುಂದೆ ಮತ್ತೆ ಈಗ ನೀವು ಒಂದು ಏಲಕ್ಕಿ ಹಾಕಂತ ಮಾಡಿದೀವಿ. ಏನು ಏಲಕ್ಕಿ ಹಾಕ್ತೀರಾ? ಏಲಕ್ಕಿ ಮತ್ತೆ ಈ ಜೋಳ ಗಿಳ ಹಾಕಿದ್ರೆ ಒಳ್ಳೆ ಫಲ. ಅಂದ್ರೆ ಫಲವತ್ತತೆ ಕಳ್ಕೊಳಲ್ವಾ ಶುಂಠಿ ಹಾಕಿದ್ರೆ? ಒಂದು 3 ವರ್ಷ ಬಿಡಬೇಕು, 2 ವರ್ಷ ಬಿಡಬೇಕು, ಏನೂ ಆಗಲ್ಲ ಸರ್. ಈಗ ಅದು ಟ್ರೆಂಚ್ ಹೊಡೆದಿದ್ದೀರಲ್ಲ ಮಧ್ಯದಲ್ಲಿ, ಮಟ್ಟ ಮಾಡಿಸ್ಬೇಕು ಅಂತ ಒಳ್ಳೆ ಇದಾಗುತ್ತೆ, ಲಾಭನೂ ಆಗುತ್ತೆ ನಷ್ಟನೂ ಆಗುತ್ತೆ ಸರ್. ಇವಾಗ ಇವತ್ತಿನ ಕಾಲದಲ್ಲಿ ಏನು ರೇಟ್ ಇದೆ ಸರ್? ಇನ್ನು ಮುಂದೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಹಾಂ
ಇವಾಗ ನೆಕ್ಸ್ಟ್ ನಾನು ಇಷ್ಟು ಗಂಟೆ ಶುದ್ಧಿ ಆಯ್ತು. ಇವಾಗ ನಾನು ಮುಂದಿಂದು ಏನ್ ತೋರಿಸ್ತಿದ್ದೀನಿ ಅಂದ್ರೆ ರೈತನ ಮಿತ್ರ ಏನಂದ್ರೆ ರೈತನ ಮಿತ್ರ ಯಾವುದು ಅಂದ್ರೆ ಹಸುವಲ್ಲಿ ಎಷ್ಟು ಯಾವ ಹಿಂಗೆ ಹಾಲಾದ್ರೆ ಎಷ್ಟು ಇದಾಗುತ್ತೆ, ಎಷ್ಟು ಖರ್ಚು ವೆಚ್ಚ ಆಗುತ್ತೆ, ಎಷ್ಟು ಗಂಟೆಗೆ ಹಾಲು ಕರಿಬೇಕು, ಎಷ್ಟು ದಿನಕ್ಕೆ ಎಷ್ಟು ಲೀಟರ್ ಹಾಲು ಹಾಕ್ತೀವಿ ಅಂತ ತೋರಿಸ್ಕೊಡ್ತೀನಿ ಬಂದಿದ್ದೀನಿ. ಅಂದ್ರೆ ದಿನಕ್ಕೆ ಎಷ್ಟು ಲೀಟರ್ ಹಾಲು ಕರಿತೀರಾ ನೀವು? ಹೆಚ್ಚು ಕಮ್ಮಿ ಅಂದ್ರೆ ಒಂದು 30 ಲೀಟರ್ ಒಂದ್ ಟೈಮ್ಗೆ. ಒಂದ್ ಟೈಮ್ 30 ಲೀಟರ್ ಆದ್ರೆ ಸಂಜೆ ಎರಡು ಬೆಳಿಗ್ಗೆ ಸಂಜೆ 2 ಸೇರಿ 60 ಲೀಟರ್ ಆಗುತ್ತೆ. ಕಟ್ ಮಾಡಿ ಪಕ್ಕದಲ್ಲಿ ಗೋಡನಲ್ಲಿ ಏನ ಅಂದ್ರೆ ಇದು ಹಿಂಡಿಗಳನ್ನ ಈಗ ನಮ್ಗೆ ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತಂದು ಇಡ್ಕೋತೀವಿ. ಫೀಡ್ಸ್ ನ ತಂದು ಇಡ್ಕೋತೀವಿ. ಈಗ ನೆಕ್ಸ್ಟ್ ಅಲ್ಲಿ ಈಗ ಹಾಲು ಕೊಡೋ ಟೈಮಲ್ಲಿ ನಾವು ಹಾಕ್ತಿವಿ ಎಲ್ಲ ಹೊರಗಡೆ ಮೇಕೆ. ಲೀಟರ್ ಹಾಲಿನ ಬೆಲೆ 34 ರೂಪಾಯಿ. ನಾವು ನಿಮಗೆ ಡೈರಿ ಕೊಡೋದು ನಿಮಗೆ ಎಷ್ಟು ಕೊಡ್ತಾರೆ ಅಂದ್ರೆ 40 ಎಷ್ಟು ರೂಪಾಯಿ ಕೊಡ್ತಾರೆ. ಅದೇ ಮಂಗಳೂರಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ 80 ರೂಪಾಯಿ ಒಂದು ಲೀಟರ್ ಸಿಗುತ್ತೆ. ಅದೇ ರೀತಿ ನಾವು ತುಂಬಾ ಅಲ್ಲಿ ಶುಂಠಿದು ಪ್ರಾಫಿಟ್ ಬರುತ್ತಲ್ಲ ಅದನ್ನೆಲ್ಲ ಈಗ ಹಾಕಿ ಇದನ್ನ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ಒಳ್ಳೆ ಫಾರಂ ಮಾಡ್ಬಿಟ್ಟು ತುಂಬಾ ಹಸುಗಳನ್ನ ನೋಡಿದೀವಿ. ಇನ್ನ ತರೋಣ ಅಂತ ಅನ್ಕೊಂಡಿದೀವಿ, ತರ್ತೀವಿ. ಅಲ್ಲಿ ಶುಂಠಿ ಇದೆಲ್ಲ ಕಿತ್ತಾದ್ಮೇಲೆ ನೆಕ್ಸ್ಟ್ ನೀವು ಪ್ಲಾನ್ ಅದು ಬಿಸ್ನೆಸ್ ಪ್ಲಾನ್ ಅಂದ್ರೆ ದೊಡ್ಡ ಬಿಸ್ನೆಸ್ ಅಂದ್ರೆ ಇದೇ ಬಿಸ್ನೆಸ್ ನಮ್ದು. ಅಂದ್ರೆ ಒಳ್ಳೆ ದುಡ್ಡು ರೈತರಿಗೆ ಅಂದ್ರೆ ಇದೆ. ಒಂದು ಕೆಲಸದವ್ರನ್ನ ಒಂದು ಇಬ್ರು ಇಟ್ಕೊಂಡ್ರೆ ಅವ್ರಿಗೆ ಒಂದು 30,000 ಸಂಬಳ ಕೊಟ್ಟರು ನಮಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಒಂದು 2.5 ಲಕ್ಷ ರೂಪಾಯಿ ಬರುತ್ತೆ. ಈಗ ನೀವು ಈಗ ಇಂಡಿ ಹಾಕ್ಬೋದು ಮತ್ತೆ ಅದಕ್ಕೆ ಒಳ್ಳೆ ಹಾಲು ಇದ್ ಮಾಡಕ್ಕೆ ಯಾವ ತರ ಏನ್ ಮಾಡ್ತೀವಿ ಅಂದ್ರೆ ಈ ಜೋಳನೆಲ್ಲ ಪುಡಿ ಮಾಡಿಸ್ಬಿಟ್ಟು ಇಲ್ಲ ಆಮೇಲೆ ಗೆಣಸು ಇರುತ್ತಲ್ಲ ಗೆಣಸನ್ನೆಲ್ಲ ರುಬ್ಬಿಸ್ಬಿಟ್ಟು ಇದ್ ಮಾಡ್ತೀವಿ. ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಸ್ಟೋರ್ ಮಾಡ್ಬಿಟ್ಟು ಹಾಲು ಕೊಡೋ ಟೈಮಲ್ಲಿ ಬೂಸ ಅವನ್ನೆಲ್ಲ ಕೊಟ್ಟರೆ ಒಳ್ಳೆ ಹಾಲು ಕೊಡುತ್ತೆ. ಅದೇ ರೀತಿ ಸೈಲೇಜ್ ಮೇವ್ ಅಂತ ಬರುತ್ತೆ. ಸೈಲೇಜ್ ಅಂದ್ರೆ ನೀವು ಈಗ ಯೂಸ್ ಮಾಡ್ತೀರಾ ಶೈಲೇಜ್ ಮೇಜು? ಸ್ಟೋರ್ ಎಲ್ಲಿ ಮಾಡ್ಕೋತೀರಾ? ಇಲ್ಲೇ ನಮ್ದು ಗೋಡನ್ ಇದೆ, ಅಲ್ಲೇ ಸ್ಟೋರ್ ಮಾಡ್ಕೊಂಡು ಇವನ್ನೆಲ್ಲ ಇದು ಮಾಡ್ತೀವಿ. ಈಗ ಇರೋದು ಒಂದು 7 ಹಸ ಇದೆ ನಿಮ್ಮ ಹತ್ರ ಇವಾಗ? 7 ಹಸ ಇದೆ. ನೆಕ್ಸ್ಟ್ ಇನ್ನೊಂದು 10,000 ಒಟ್ಟಿಗೆ ತಗೊಂಡ್ಬಿಡ್ತೀವಿ. ಅಲ್ಲೇ ಫಾರಂ ಆಗನಟ್ಟ ಅದೇ ಶುಂಠಿ ಒಂದ್ ಸ್ವಲ್ಪ ಇದು ಈಗ ಹಾಲು ಕರೆಯಕ್ಕೆಲ್ಲ ನೀವು ಕೈಲೆಲ್ಲ ಕರಿತೀರಲ್ಲ, ನಿಮ್ಗೆ ಇದಾಗಲ್ಲ? ಇವಾಗ ಸದ್ಯ ಕೈಯಲ್ಲಿ ಕರಿತೀವಿ. ನೆಕ್ಸ್ಟ್ ಮಿಷಿನ್ ತರ ಮಿಷಿನ್ ಎಲ್ಲ ಪ್ಲಾನ್ ಇದೆ. ಅದನ್ನ ಲೋನ್ ಹಾಕ್ಸ್ಕೊಡ್ತಾರೆ ಬೇಕಾದ್ರೆ ರೈತರು. ನೋಡಿ ಸ್ನೇಹಿತರೆ, ರೈತರು ಯಾರು ಇದ್ರೆ ಬೇಕಾದ್ರೆ ಲೋನ್ಗೂ ಹಾಕ್ಸ್ಕೊಡ್ತಾರೆ. ನೀವು ಡೈರಿ ಫೀಡ್ಸ್ ಹಾಕದ ನೀವು? ಡೈರಿ ಫೀಡ್ಸ್ ಅಂದ್ರೆ ಒಳ್ಳೆ ಹಾಲು ಅಂದ್ರೆ ನಾವು ವರ್ಷ ಚೆನ್ನಾಗಿದ್ರೆ ನಮ್ಮ ಇದು ಹಂಗಾಗಿ ಮುಂದೆ ಓನ್ ಬಿಸ್ನೆಸ್ ಇದು ಅಂದ್ರೆ ನಾನೇ ನಂತ ತಲೆನೇ ಬೇರೆ ತರ. ಹೆಸು ಗೋಮಾತೆ ನಮ್ ಕೈ ಬಿಡಲ್ಲ, ನಂಬಿಕೆ ಇದೆ. ಗೋಮಾತೆ ನಮ್ದವ್ರು ಯಾರು ಇದಾಗಿಲ್ಲ, ಸೋತಿಲ್ಲ. ಗೋಮಾತೆ ನಂಬಿ ಇದು ಕರು ಬಂದು ಎಷ್ಟು ತಿಂಗಳು ಆಗಿದೆ? ಇನ್ನು ನಮ್ದು ಕರು 1 ತಿಂಗಳು ಅಷ್ಟೇ ಆಗಿರೋದು. ಹೆಂಗಿದೆ ನೋಡಿ, ಇದು ತುದಿ ಇದು. ಇದಕ್ಕೆ ಹಾಲು ಬಿಡ್ತಾ ಇರ್ತಾರೆ? ಹಾಲು ಕೊಡ್ತೀವಿ. ಒಳ್ಳೆ ಕರು. ಹೌದು. ಇವಾಗ ಸದ್ಯಕ್ಕೆ ಇಲ್ಲಿ ಇದು ಅಂದ್ರೆ ಇದು ವಾಸ. ನೆಕ್ಸ್ಟ್ ಇನ್ನು ಒಂದು 4 ತಿಂಗಳು ಪೂರ್ತಿ ಮುಗಿತೀವಿ. ನಾವು ಫಾರಂ ಮಾಡ್ತೀವಿ. ಕೋಳಿ ಎಲ್ಲ ಸಾಕಾಣಿಕೆ ಮಾಡಿದ್ದೀರಾ? ಕೋಳಿ ಇದೆ, ಇನ್ನು ಕೋಳಿ ಫಾರಂ ಮಾಡೋಣ. ಈಗ ಸದ್ಯಕ್ಕೆ ಒಂದು 20 ಇದೆ ಕೋಳಿ. ನೀವು ಫಸ್ಟ್ ಹೇಳಿದ್ರಿ ಫಸ್ಟ್ ವಿಡಿಯೋದಲ್ಲಿ ಒಂದು 20 ಕೋಳಿ ಇದೆ. 20 ಕೋಳಿ ಇದೆ. ಅಂದ್ರೆ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಈಗ ನಾಟಿ ಕೋಳಿ ಇದು ಜಾಸ್ತಿ ಸಿಗದ ಕಾರಣ ಅಂದ್ರೆ ನಾವು ಅದನ್ನ ನಾಟಿ ಕೋಳಿ ಮೊಟ್ಟೆ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡೋಣ ಅಂತ ಇದು ಮಾಡಿದೀವಿ. ಇನ್ನು ಪ್ಲಾನ್ ತುಂಬಾ ಇದೆ. ಈಗ ನೀವು ಹೇಳಿದ್ರಿ ಮಂಗಳೂರು ಕಡೆ 80 ಲೀಟರ್ ರೂಪಾಯಿ, ಆತರ ನಿಜಾನಾ? ಅದು ನಿಜ ಸರ್. ಅದು ಲೀಟರ್ಗೆ 80. ಮಂಗಳೂರವ್ರನ್ನೇ ಕೇಳಿ ಹಿಂಗೆ ಅಲ್ಲಿ ಆ ಕಡೆ ಎಲ್ಲ ಮೇವು ಜಾಸ್ತಿ ಸಿಗಲ್ಲ. ಅಂದ್ರೆ ನೀವು ಸರ್ ಈಗ ಹೆಂಗ್ ಮಾಡ್ಬೇಕು ಅಂತಂದ್ರೆ ನೀವೇ ಒಂದು ಗಾಡಿ ಇಟ್ಕೊಂಡು ಡೈರೆಕ್ಟ್ ಅಲ್ಲಿಗೆನೆ ಎಕ್ಸ್ಪೋರ್ಟ್ ಮಾಡೋದು ಈ ತರ ಹಾಲ. ಇಲ್ಲಿ ಕಮ್ಮಿ ಬೆಲೆ ಬರುತ್ತಲ್ಲ 34 ರೂಪಾಯಿ. ಅವ್ರ ಮೇನ್ ಡೈರಿ ಕೊಡೋದು 40 ರೂಪಾಯಿ ಇರುತ್ತೆ, ಇಲ್ಲಿ ಬಂದು 34 ರೂಪಾಯಿ. ಅಂತ ಇದೀವಿ, ಹಂತದಲ್ಲಿದ್ದೀವಿ. ಇನ್ನೂ ಟೈಮ್ ಇದೆ, ಇನ್ನೂ ದೊಡ್ಡ ಫಾರಂ ಮಾಡ್ಬೇಕು ಅನ್ಕೊಂಡಿದೀವಿ. ಇನ್ನೂ ಟೈಮ್ ಇದೆ. ಅಂದ್ರೆ ನೋಡೋಣ ಹೆಂಗೆ ಯಾವಾಗ ಹಿಂಗ್ ಆಗುತ್ತೆ ಸಿಗುತ್ತೆ ಸರ್. ಅಂದ್ರೆ ಅಲ್ಲಿಗೆ ನೀವು ಯಾವುದೇ ವಸ್ತು ನೋಡಿ GST ಹಾಕ್ತಾರೆ, ಅಲ್ಲಿ GST ಹಾಕ್ತಾರೆ ಸರ್. ಸರ್ ಅಂದ್ರೆ ಈಗ ಇರೋದು ನಿಮ್ಗೆ 34 ರೂಪಾಯಿ ಇರುತ್ತದೆ. ಅಲ್ಲಿ ಡೈರಿನಲ್ಲಿ ಮೀನು 40 ರೂಪಾಯಿ ತನಕ. ಅಲ್ಲಿನ ಒಕ್ಕೂಟದ ಸದಸ್ಯರೆಲ್ಲ ಸೇರಿ 40 ರೂಪಾಯಿ ಮಾಡಿದ್ದಾರೆ. ಅಂದ್ರೆ 5 ರೂಪಾಯಿ ಎಕ್ಸ್ಟ್ರಾ ನಿಮ್ಗೆ ಸರ್ಕಾರದ ಕಡೆಯಿಂದ ಬರುತ್ತೆ ಅಂತ ಹೇಳಿ. ಆತರ ಬರುತ್ತೆ, ಅದನ್ನ ತಗೊಂಡಿದ್ದೀರಾ? ಒಳ್ಳೆ ಹಸುಗಳು ಸಾಕಿದ್ದಾರೆ ಸರ್. ಇದು ನೀವು ಸರ್ ನೀವು ಏನ್ ಮಾಡ್ತಾ ಇರೋದು? ಓದ್ಕೊಂಡು ಮಾಡ್ತಾ ಇರೋದು? ಇಂಜಿನಿಯರಿಂಗ್ ಮಾಡ್ತಿರೋದು. ಇದು ಪಾರ್ಟ್ ಟೈಮ್, ಇದು ಸೈಡ್ ಪಾರ್ಟ್ ಟೈಮ್ ಸರ್? ಇದು ನಮ್ಮ ಒಬ್ಬರದೇ ಬೇರೆ ಕೆಲಸ, ನಂದೇ ಬೇರೆ ಕೆಲಸ. ನಮ್ಮ ಒಬ್ಬರು ಅವರು ಬಿಲ್ಡಿಂಗ್ ಅವ್ರ ಪಾಡಿಗೆ ಅವರು ಇರ್ತಾರೆ. ನಂದು ಓದ್ ಜೊತೆಗೆ ನನ್ನ ಮುಂದೆ ಫ್ಯೂಚರ್ಗೋಸ್ಕರ ನಾನು ಇದು ಮಾಡ್ತಿರೋದು. ಹೌದಾ? ಇರ್ಲಿ, ಮಾಡಿ, ಏನಿಲ್ಲ, ತೊಂದರೆ ಇಲ್ಲ. ಸೂಪರ್ ಮಾಡ್ತಾ ಇದ್ದೀರಾ.
ಆದಷ್ಟು ನಿಮ್ಮಿಂದ ರೈತರಿಗೆ ಅನುಕೂಲ ಆಗ್ಲಿ, ಹೌದು ಸರ್. ನಿಮ್ಮಿಂದ ಈಗ- ವಿಚಾರಗಳು ಈಗ ತಿಳಿಯಲಿ. ಬೆಳವಣಿಗೆ ಮತ್ತು ಅಂತಾರೆ ನಾವು ನಮ್ಮಿಂದ ಇದು ಒಂದು ಅಂದ್ರೆ ಈ ತರ ಎಲ್ಲ ಮುಂದೆ ಬೆಳೆಸ್ಕೊಂಡು ಹೋದ್ರೆ ಮುಂದೆನೂ ಈ ತರ ಪ್ರಾಬ್ಲಮ್ ಇರಲ್ಲ. ಈಗ ಹಾಲಿಗೆ ಯಾವುದೇ ಕೊರತೆ ಇರಲ್ಲ ನಮ್ಮ ಹಾ, ಹಾ. ಕಡೆಯಿಂದ. ಈಗ ಸರ್ ನೀವು ಸಗಣಿ ಇದೆಲ್ಲ ಪೂರ್ತಿ ಕಸಗಳಾಗುತ್ತಲ್ಲ, ಅಂದ್ರೆ ತಿಪ್ಪೆ ಅಂತ ಕರೀತಾರ ಸರ್ ಅದನ್ನ ನಮ್ ಜಮೀನ್ಗೆ ಯೂಸ್ ಮಾಡ್ತೀವಿ ಅದನ್ನ. ಅದೇನು ಮಾರಕ್ಕೆ ಗಿರಕ್ಕೆ ಮಾರಕ್ಕೆಲ್ಲ ಇಲ್ಲ. ನಮ್ ಎಕ್ಸ್ಟ್ರಾ ನೀವು ಹೇಳಿದ್ರಿ ಕೋಳಿ ಗೊಬ್ಬರನು ಎತ್ಕೊಂಡ್ಬರ್ತೀನಿ ಅಂತ. ಕೋಳಿ ಗೊಬ್ಬರ ಒಂದ್ ಲಾರಿ ಲೋಡ್ ಅಲ್ಲಿ ಹಾಕಿಸ್ತೀವಿ. ಹಾ, ಹಾ, ಹಾ. ಅಂದ್ರೆ ಇದು ಒಂದೊಂದ್ ಟೈಮ್ ಜಾಸ್ತಿ ನಾವು ಸರ್ ಕೋಳಿ ಗೊಬ್ಬರ ಏನು ಮರಕ್ಕೆ ಒಳ್ಳೇದಾ? ಕೋಳಿ ಗೊಬ್ಬರ ತೆಂಗಿನ ಹೌದು ಮರಕ್ಕೆ ಸರ್. ಒಳ್ಳೇದಾ? ಕೋಳಿ ಗೊಬ್ಬರನು ಒಳ್ಳೇದು, ಹಸಿನ ಗೊಬ್ಬರನು ಒಳ್ಳೇದು. ಹೌದಾ ಸರ್? ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ Subscribe ಮತ್ತೆ ಮಾಡಿ, ಟನ್ ಅಂತ ಒತ್ತಿ.